ಹಾಯ್ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ಯಾವ ಒಂದು ಟಾಪಿಕ್ ಅನ್ನ ತಗೊಂಡ್ ಬಂದಿದ್ದೀನಿ ಅಂತಂದ್ರೆ ವೀಕ್ಲಿ ಹೋಲ್ಡಿಂಗ್ ಮಾಡುವವರ ಸಲುವಾಗಿ ಇವತ್ತೊಂದು ವಿಡಿಯೋನ ಮಾಡ್ತಾ ಇದ್ದೀನಿ. ವೀಕ್ಲಿ ಹೋಲ್ಡಿಂಗ್ ಅಂದ್ರೆ ಏನು ಮತ್ತು ಇದು ನಾವು ಯಾವಾಗ ಎಂಟ್ರಿ ಚಾರ್ಟ್ನಲ್ಲಿ ಯಾವಾಗ ಎಂಟ್ರಿ ಆಗ್ಬೇಕು, ಎಕ್ಸಿಟ್ ಯಾವಾಗ ಆಗ್ಬೇಕು, ನಾವು ಈಗ ಮಾರ್ಕೆಟ್ ಎಲ್ಲಿದಿಂದ ಬೀಳ್ತದಂತ ಹೇಳಿ ನಾವು ಹೇಗೆ ಕಂಡು ಹಿಡಿಯಬೇಕು, ಹೀಗೆಲ್ಲ ಸ್ವಲ್ಪ ವಿಷಯಗಳ ಬಗ್ಗೆ ಇಲ್ಲಿ ನಾವು ಚರ್ಚೆಯನ್ನ ಮಾಡೋಣ. ಆವಾಗ ನಮ್ಗೆ ಕರೆಕ್ಟಾಗಿ ಗೊತ್ತಾಗ್ತದೆ ವೀಕ್ಲಿ ಹೋಲ್ಡಿಂಗ್ ಅನ್ನ ನಾವು ಎಲ್ಲಿ ವೀಕ್ಲಿ ಹೋಲ್ಡಿಂಗ್ ಬೈ ಎಲ್ಲಿ ಮಾಡ್ಬೇಕು, ಎಕ್ಸಿಟ್ ಎಲ್ಲಿ ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಾನು ಮಾಡುವ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬಂದು ತಲುಪುತ್ತದೆ. ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ವೀಕ್ಲಿ ಹೋಲ್ಡಿಂಗ್ ಅಂದ್ರೆ ಏನು ಅಂದ್ರೆ ನಾವು ಇದರಲ್ಲಿ ಯಾವ ಟೈಮ್ ಫ್ರೇಮ್ ಅನ್ನು ಯೂಸ್ ಮಾಡ್ಬೇಕಾಗ್ತದ ಅಂತ ಹೇಳಿ ಒಂದು ಕ್ವಶನ್ ಅನ್ನು ನಾವು ಈಗ ಚರ್ಚೆ ಮಾಡೋದಾದ್ರೆ, ಇದರಲ್ಲಿ ನಾವು ವೀಕ್ಲಿ ಹೋಲ್ಡಿಂಗ್ ಅನ್ನ ಮಾಡ್ಬೇಕಂದ್ರ ನಾವು ಡೇ ಟೈಮ್ ಫ್ರೇಮ್ ಅನ್ನ ಯೂಸ್ ಮಾಡ್ಬೇಕಾಗ್ತದ. 1 ಡೇ ಟೈಮ್ ಫ್ರೇಮ್ ಅಂದ್ರೆ ಒಂದು ದಿನಕ್ಕೆ ಒಂದು ಕ್ಯಾಂಡಲ್. ಹೀಗೆ ಇದರಲ್ಲಿ ಡೇ ಟೈಮ್ ಫ್ರೇಮ್ ಅಂದ್ರೆ ಒಂದ್ ದಿನಕ್ಕೆ ಇದು ಒಂದೇ ಕ್ಯಾಂಡಲ್ ಇಲ್ಲಿ ಆಗ್ತದೆ. ಮತ್ ನಾವೀಗ ಎಷ್ಟು ದಿನಗಳವರೆಗೆ ಇದರಲ್ಲಿ ನಾವು ಹೋಲ್ಡಿಂಗ್ ಅನ್ನ ಮಾಡಿ ಬಿಡ್ಬಹುದು ಅಂದ್ರೆ, ನೀವು ಒಂದು ವಾರದವರೆಗೆ ಹೋಲ್ಡಿಂಗ್ ಅನ್ನ ಮಾಡಬಹುದು, ತಿಂಗಳ, 2 ತಿಂಗಳ, 3 ತಿಂಗಳ, ಹೀಗೆ ನಿಮಗೆ ಯಾವಾಗ ಇದು ನಿಮಗೆ ಪ್ರಾಫಿಟ್ ಅನಿಸ್ತದ. ಹೋಲ್ಡಿಂಗ್ ಅಂದ್ರೆ ನಾವು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಯಾವಾಗ ನಿಮ್ಗೆ ಇದರಲ್ಲಿ ಪ್ರಾಫಿಟ್ ಬರ್ತದ ಆವಾಗ ನೀವು ಪ್ರೈಸ್ ಆಕ್ಷನ್ ಮತ್ತು ಏನು ರೆಸ್ಟೆಂಟ್ ಲೈನ್ ಮತ್ತು ಡಿಮ್ಯಾಂಡ್ ಝೋನು ಹೀಗೆ ಹೇಗೆ ನೀವು ಎಂಟ್ರಿಯನ್ನು ತಗೊಂಡಿರ್ತೀರಲ್ಲ, ಎಲ್ಲಿ ಎಕ್ಸಿಟ್ ಕರೆಕ್ಟ್ ಆಗಿ ನೀವು ನೋಡ್ಕೊಂಡು ಎಕ್ಸಿಟ್ ಅನ್ನ ಮಾಡ್ಕೋಬೇಕಾಗ್ತದ. ಅದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಸ್ವಲ್ಪ ನಾವು ನೋಡೋಣ. ಈಗ ಇದು ನಾವು ಯಾವ ಒಂದು ಈಗ ನನ್ನ ವಾಚ್ ಲಿಸ್ಟ್ ನಲ್ಲಿ ಚೆಕ್ ಮಾಡ್ಲಿಕ್ಕಾಗಿ ನಾ ಎಲ್ಲಾ ಒಂದು ಸ್ಟಾಕ್ ಗಳನ್ನು ಸ್ಟಡಿ ಮಾಡಿದೆ. ಅವಾಗ ನನಗೆ ಈಗ ಒಂದು ಒಳ್ಳೆ ಸ್ಟಾಕ್ ಒಂದು ಒಳ್ಳೆಯ ಒಂದು ಇದರಲ್ಲಿ ರಿಸಲ್ಟ್ ಸಿಗ್ತದಂತೆ ಸ್ಟಾಕ್ ಅನ್ನ ಹುಡುಕಾಡಿದ್ದು ಮಹೀಂದ್ರ ಸ್ಟಾಕ್ ಅನ್ನ ನನಗಿದು ಒಂದು ಒಳ್ಳೆ ಸ್ಟಾಕ್ ಅನಿಸ್ತು. ಅದಕ್ಕಾಗಿ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಇದು ಒಂದಿಷ್ಟು ನನ್ನ ಈಗ ಏನು ಸಬ್ಸ್ಕ್ರೈಬರ್ಸ್ ಈಗ ಏನ್ ಅದಿರಿಲ್ಲ ನಿಮ್ಗೆಲ್ಲರಿಗೂ ಮತ್ತು ಇನ್ನು ಎಲ್ಲರಿಗೂ ಕನ್ನಡ ಯಾರ್ಯಾರು ಟ್ರೇಡಿಂಗ್ ಅನ್ನು ಮಾಡ್ತಾ ಇರ್ತಿರಲ್ಲ, ಎಲ್ಲಾರು ಬಿಗ್ನರ್ಸ್ಗಳಿಗೆ ಸ್ವಲ್ಪ ಇದರಿಂದ ಹೆಲ್ಪ್ ಆಗ್ಬಹುದು ಅನ್ನೋದು ಉದ್ದೇಶದಿಂದ ಈಗ ನಮ್ಗೆ ಟ್ರೇಡಿಂಗ್ ಮಾಡ್ಲಿಕ್ಕೆ ಬರ್ತದೆ. ಹಾಗೆ ಇನ್ನೂ ಸ್ವಲ್ಪ ಜನರಿಗೆ ಹೇಗಿರ್ತದೆ, ಎಲ್ಲ ಯೂಟ್ಯೂಬ್ ನಲ್ಲಿ ಜಾಸ್ತಿ ಎಲ್ಲ ಹಿಂದಿ ವಿಡಿಯೋಸ್ಗಳು ಬರೋದ್ರಿಂದ ಕನ್ನಡದವರಿಗೆ ಒಂದ್ ಸ್ವಲ್ಪ ಒಬ್ಬೊಬ್ರಿಗೆ ಗೊತ್ತಾಗ್ತಾ ಇರಲ್ಲ ಎಲ್ಲಿ ನಾವು ಎಂಟ್ರಿಯನ್ನ ಮಾಡಬೇಕು, ಎಲ್ಲಿ ಎಕ್ಸಿಟ್ ಅನ್ನ ಆಗ್ಬೇಕು ಅನ್ನೋದು ಇಂಥ ವಿಡಿಯೋಗಳು ಬರೋದು ಕಮ್ಮಿ. ಅದಕ್ಕಾಗಿ ಸ್ವಲ್ಪ ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈಗ ಇದು ಮಹೀಂದ್ರ ಒಂದು ಸ್ಟಾಕ್. ಇದರಲ್ಲಿ ನಾವು ಈಗ ವೀಕ್ಲಿ ಹೋಲ್ಡಿಂಗ್ ಮಾಡ್ಬೇಕಂದ್ರ ಇದರಲ್ಲಿ ನಾವೀಗ ಬೈ ಮಾಡ್ಬೇಕಾ ಅಥವಾ ಸೆಲ್ ಮಾಡ್ಬೇಕಾ ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಚರ್ಚೆಯನ್ನ ಮಾಡೋಣ. ಈಗ ನೋಡ್ರಿ, ಹೋದ ವಾರನಾಗ ನಾವು ಸ್ವಲ್ಪ ಹೋದ ವಾರದ ಬಗ್ಗೆ ತಗೊಂಡ್ರ ಮಾರ್ಕೆಟ್ ಹೀಗೆ ಇವ್ರಕೊತ ಹೋಗಿದೆ. ಈಗ ಅಪ್ ಮೂಮೆಂಟ್ ಅಲ್ಲಿ ಇದೆ ಮಾರ್ಕೆಟ್. ಈಗ ನೋಡ್ರಿ, ಅಪ್ ಮೂಮೆಂಟ್ ನಲ್ಲಿ ಹೋಗಿದೆ, ಏರಿ ಈಗ ಸ್ವಲ್ಪ ಬಿದ್ದಿದೆ. ಈಗ ಇಲ್ಲಿಂದ ಹೀಗೆ ಏರ್ಕೊತ್ ಹೋಗಿ ಬಿದ್ದಿದೆ. ಆದ್ರ ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋದು ಸಂಡೇ ದಿನ. ಇವತ್ತು ಏಪ್ರಿಲ್ 14, ನಾಳೆ 15 ಅಂದ್ರ ಸೋಮವಾರದಿಂದ ಶುಕ್ರವಾರದ ತನಕ ಈ ಮಹೀಂದ್ರ ಸ್ಟಾಕ್ ನೊಳಗ ನಾವು ಈಗ ಬೈ ಟ್ರೇಡ್ ತಗೋಬೇಕಾ ಅಥವಾ ಸೆಲ್ ಟ್ರೇಡ್ ತಗೋಬೇಕಾ, ಇದೇ ಒಂದು ನಮ್ಗೆ ಕನ್ಫ್ಯೂಷನ್. ಇದೇ ಒಂದು ಟಾಪಿಕ್ ಬಗ್ಗೆ ಇಲ್ಲಿ ನಾವು ಚರ್ಚೆಯನ್ನ ಮಾಡೋಣ. ಈಗ ನೋಡ್ರಿ, ಈಗ ಹೋದ ವಾರ ಹೀಗೆ ಮಾರ್ಕೆಟ್ ಏರ್ಕೊತ ಹೋಗಿ ಈಗ 3 ದಿನ ಅಂದ್ರೆ 2 ಕ್ಯಾಂಡಲ್ ಹೀಗೆ ಮಾರ್ಕೆಟ್ ಬಿದ್ದಿದೆ. ಅಂದ್ರ ನಾವಿಲ್ಲಿ ರೆಸ್ಟೆಂಟ್ ಲೈನ್ ಮತ್ತು ಈಗ ನಾವು ಡಿಮ್ಯಾಂಡ್ ಝೋನ್ ಅನ್ನ ಹಾಕೋಬೇಕಾಗ್ತದೆ. ರೆಸ್ಟೆಂಟ್ ಲೈನ್ ಮತ್ತು ಡಿಮ್ಯಾಂಡ್ ಝೋನ್ ಹೇಗೆ ಹಾಕೋದು ಅನ್ನೋ ಒಂದು ಕನ್ಫ್ಯೂಷನ್ ಇರುವವರು ಹೋಗಿ ನಾ ವಿಡಿಯೋನ ಇದು ರೆಸ್ಟೆಂಟ್ ಲೈನ್ ಮತ್ತು ಡಿಮ್ಯಾಂಡ್ ಝೋನ್ ಬಗ್ಗೆ ಒಂದು ವಿಡಿಯೋನ ಮಾಡಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋನ ನೀವು ನೋಡ್ಕೊಳ್ಳಿ. ಹೇಗೆ ನಾವು ರೆಸ್ಟೆಂಟ್ ಲೈನ್ ಮತ್ತು ಡಿಮ್ಯಾಂಡ್ ಝೋನ್ ಅನ್ನ ಹೇಗೆ ನಾವು ಹಾಕೋದು, ಹೇಗೆ ನಾವು ಚಾರ್ಟ್ ನಲ್ಲಿ ಗುರುತು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಇದೆ.
ಅದನ್ನು ನೀವು ಕೂಡ ನೋಡ್ಕೋಬಹುದು. ಈಗ ನಾವು ಒಂದು ರೆಸ್ಟೆಂಟ್ ಲೈನ್ ಅನ್ನ ಈಗ ಹಾಕೊಳ್ಳೋಣ. ಏನಿದೆ ಇಲ್ಲ ಇದು ನಮ್ಮ ರೆಸ್ಟೆಂಟ್ ಲೈನ್. ಇದು ನಮ್ಮ ರೆಸ್ಟೆಂಟ್ ಲೈನ್ ಆಯ್ತು. ಈಗ ಇದು ರೆಸ್ಟೆಂಟ್ ಲೈನ್ ಕಲರ್ ಹಾಕ್ತಾ ಇದ್ದೀನಿ. ಈಗ ಇದು ನಮ್ಮ ರೆಸ್ಟೆಂಟ್ ಲೈನ್ ಆಯ್ತು. ಈಗ ಇಲ್ಲಿದಿಂದ ನಮ್ಮ ಮಾರ್ಕೆಟ್ ಹೀಗೆ ಬೀಳ್ಕೊತಾ ಬಂದಿದೆ. ಈಗ ಈ ಮಾರ್ಕೆಟ್ ಈಗ ಬೀಳ್ತಾ ಇದೆಯಲ್ಲ, ಇಲ್ಲಿದಿಂದ ಇಲ್ಲೇನು ರೆಸ್ಟೆಂಟ್ ಲೈನಿಗೆ ಟಚ್ ಆಯ್ತು. ಇಲ್ಲೇನಿದ್ದಾರೆ, ಇಲ್ಲಿ ಸೆಲ್ಲರ್ಸ್ ಇದ್ದಾರೆ. ಹಾಗಾಗಿ ನಮ್ಮ ಮಾರ್ಕೆಟ್ ಇಲ್ಲಿದಿಂದ ಡೌನ್ ಸೈಡಿಗೆ ಹೊಂಟು. ಹಾಗಾಗಿ ಈಗ ಇಲ್ಲಿ ಏನು ಮಾರ್ಕೆಟ್ ಹೀಗೆ ಬೀಳ್ತಾ ಇದೆ ಅಂದ್ರೆ ನಾವು ಈಗ ಮಂಡೇದಿಂದ ಶುಕ್ರವಾರದವರೆಗೆ ನಾವು ಇದರಲ್ಲಿ ಏನ್ ಮಾಡ್ಬೇಕಂದ್ರೆ ನಾವು ಸೆಲ್ ಟ್ರೇಡ್ ಅನ್ನ ತಗೋಬೇಕು. ವೀಕ್ಲಿ ಹೋಲ್ಡಿಂಗ್ ನೀವು ಮಾಡುವವರು ಸೆಲ್ ಟ್ರೇಡ್ ಅನ್ನ ತಗೋಬೇಕಾಗ್ತದ. ಯಾಕಂದ್ರೆ ಈಗ ಆಲ್ರೆಡಿ ನಮ್ದು ಇದೇನದಲ್ಲ ಕ್ಯಾಂಡಲ್ ಹೋಗಿ ಇಲ್ಲಿ ರೆಸ್ಟೆಂಟ್ ಲೈನಿಗೆ ಟಚ್ ಆಗಿ ಅದ್ರ ಕೆಳಗಡೆ ಕ್ಲೋಸ್ ಆಗಿದೆ ಅಂದ್ರೆ ನಮ್ದು ಮಾರ್ಕೆಟ್ ಈಗ ಬೀಳ್ಕೊತಾ ಹೋಗ್ತದೆ ಅಂತ ಹೇಳಿ. ಎಲ್ಲಿವರೆಗೆ ಬೀಳ್ತದ ಅಂದ್ರ ಎಲ್ಲಿವರೆಗೆ ಅಂದ್ರೆ ನಮ್ದು ಡಿಮ್ಯಾಂಡ್ ಝೋನ್ ಅನ್ನು ನಾವು ನೋಡ್ಕೋಬೇಕಾಗ್ತದೆ. ಎಲ್ಲಿವರೆಗೆ ಬೀಳ್ತದ ಅಂದ್ರೆ ನಮ್ಮ ಡಿಮ್ಯಾಂಡ್ ಝೋನ್ ಎಲ್ಲಿದೆ ಅಂತ ಹೇಳಿ ನಾವು ಹೀಗೆ ನೋಡ್ಕೋಬೇಕು. ಇಲ್ಲಿ ನಮ್ಮ ಒಂದು ಡಿಮ್ಯಾಂಡ್ ಝೋನ್ ಇದೆ. ಇಲ್ಲಿವರೆಗೆ ಇಲ್ಲಿ ರೆಸ್ಟೆಂಟ್ ಲೈನಿಂದ ಬೀಳ್ಕೊತ ಬಂದ್ರೆ ನಮ್ಮ ಇಲ್ಲಿ ಡಿಮ್ಯಾಂಡ್ ಝೋನ್ ವರೆಗೆ ನಮ್ಮ ಈಗ ಈ ಮಾರ್ಕೆಟ್ ಇಲ್ಲಿ ತನ ಬೀಳ್ಬೇಕು. ಇದು ಒಂದು ನನ್ನ ಟೆಕ್ನಿಕಲ್ ಅನಾಲಿಸಿಸ್ ಹೇಳ್ತಾ ಇದೆ. ನಾನು ಸ್ಟಡಿ ಮಾಡಿದಾಗ ನನ್ನ ಟೆಕ್ನಿಕಲ್ ಅನಾಲಿಸಿಸ್ ನಲ್ಲಿ ನನಗೆ ತಿಳಿದು ಬಂದಿದ್ದು ಮಾರ್ಕೆಟ್ ಈಗ ಬೀಳ್ತಾ ಇದೆ ಅಂದ್ರೆ ಇಲ್ಲಿವರೆಗೆ ಅಂದ್ರೆ 2100ರಿಂದ ಈಗ ಮಾರ್ಕೆಟ್ ಇಲ್ಲಿ ಬೀಳ್ತಾ ಇದೆ. ಈಗ ಇಲ್ಲಿದಿಂದ ಬೀಳಕತ್ತದಂದ್ರ ಮಾರ್ಕೆಟ್ ಎಲ್ಲಿವರೆಗೆ ಬೀಳ್ಬೇಕು ಅಂದ್ರೆ ಈಗ 2082 ಇಲ್ಲಿಗೆ ಅಲ್ಲ ಸಾರಿ 1982 ಇಲ್ಲಿವರೆಗೆ ಮಾರ್ಕೆಟ್ ಬೀಳ್ಬೇಕು. ಈಗ 2100ರಿಂದ 1982ರವರೆಗೆ ಇಲ್ಲಿ ಏನಿದೆ ಅಲ್ಲ, ಇಲ್ಲಿ ನಮ್ಮ ಡಿಮ್ಯಾಂಡ್ ಝೋನ್ ಇಲ್ಲಿವರೆಗೆ ನಮ್ಮ ಮಾರ್ಕೆಟ್ ಬೀಳ್ಬೇಕನ್ನೋದೊಂದು ನನ್ನ ಟೆಕ್ನಿಕಲ್ ಅನಾಲಿಸಿಸ್ ಮೂಲಕ ಇಲ್ಲಿ ತಿಳಿದು ಬರ್ತಾ ಇದೆ. ನೀವಲ್ಲಿ ಒಂದು ಸೆಲ್ ಟ್ರೇಡ್ ಅನ್ನ ತಗೊಂಡ್ರ ಇಲ್ಲಿ ಡಿಮ್ಯಾಂಡ್ ಝೋನಿಗೆ ನೀವು ಎಕ್ಸಿಟ್ ಅನ್ನ ಮಾಡ್ಕೋಬೇಕು. ಆಮೇಲೆ ನೆಕ್ಸ್ಟ್ ನಿಮ್ ಟಾರ್ಗೆಟ್, ಆಮೇಲೆ ನೆಕ್ಸ್ಟ್ ಇಲ್ಲಿ ಮಾರ್ಕೆಟ್ ಈ ಡಿಮ್ಯಾಂಡ್ ಝೋನ್ ಕೆಳಗಡೆ ಕ್ಯಾಂಡಲ್ ಕ್ಲೋಸ್ ಆದ್ರೆ ನೆಕ್ಸ್ಟ್ ಟಾರ್ಗೆಟ್ ನಿಮ್ದು ಎಲ್ಲಿ ಆಗಿರ್ಬೇಕಂದ್ರ ನೆಕ್ಸ್ಟ್ ಟಾರ್ಗೆಟ್ ನಿಮ್ದು ಇಲ್ಲಿದೆ. ಎಲ್ಲಿ ಅಂದ್ರೆ ಓಕೆ ತೋರಿಸ್ತೀನಿ. ನಿಮ್ಮ ನೆಕ್ಸ್ಟ್ ಟಾರ್ಗೆಟ್ ಇಲ್ಲಿ ನೀವೇನು ಈ ಡಿಮ್ಯಾಂಡ್ ಝೋನ್ ಕೆಳಗಡೆ ಅಂದ್ರ ಇಲ್ಲೇನು ಎಕ್ಸಿಟ್ ಏನು ಮಾಡ್ಕೋತಿರಲ್ಲ 1982ಕ್ಕೆ ಇಲ್ಲಿ ಎಕ್ಸಿಟ್ ಆದ್ಮೇಲೆ ಇದೇನ್ ಡಿಮ್ಯಾಂಡ್ ಝೋನ್ ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆದ್ರ ರೆಡ್ ಕಲರ್ ಕ್ಯಾಂಡಲ್ ಕ್ಲೋಸ್ ಆದಾಗ ನೀವು ಮತ್ತೆ ಒಂದು ಸೆಲ್ ಟ್ರೇಡ್ ಅನ್ನ ತಗೊಂಡ್ರ ನಿಮಗೆ ನೀವು 1787 ಇಲ್ಲಿಗೆ ನೀವು ಎಕ್ಸಿಟ್ ಅನ್ನ ಮಾಡ್ಕೋಬೇಕು. ಇಲ್ಲಿಗೆ ನಿಮ್ಮ ಪ್ರಾಫಿಟ್ ಅನ್ನ ಬುಕ್ ಮಾಡ್ಕೋಬೇಕಾಗ್ತದ. ಇಷ್ಟು ಇಲ್ಲಿ ಮೊದಲು ನೀವು ಈಗ ರೆಸ್ಟೆಂಟ್ ಲೈನ್ ಟಚ್ ಆಗಿ ಮಾರ್ಕೆಟ್ ಬೀಳ್ತಾ ಇದೆ. ನೀವು ಫಸ್ಟ್ ಟಾರ್ಗೆಟ್ ಅಲ್ಲಿ ಡನ್ ಆದಾಗ ನಿಮ್ಮ ಪ್ರಾಫಿಟ್ ಅನ್ನ ಇಲ್ಲಿ ಬುಕ್ ಮಾಡ್ಕೋಬೇಕು. ನೆಕ್ಸ್ಟ್ ಮತ್ತೊಂದು ನೀವು ಸೆಲ್ ಟ್ರೇಡ್ ಅನ್ನ ತಗೊಂಡ್ರ ನೆಕ್ಸ್ಟ್ ಟಾರ್ಗೆಟ್ ನಿಮ್ದು ಇಲ್ಲಿವರೆಗೆ ಆಗಿರ್ತದ. ಅಂದ್ರ ನಮ್ಗೆ ಇದ್ರಲ್ಲಿ ಎಷ್ಟು ಪಾಯಿಂಟ್ಗಳವರೆಗೆ ಫಸ್ಟ್ ಟಾರ್ಗೆಟ್ ಒಳಗೆ ನಮ್ಗೆ ಎಷ್ಟು ಇಲ್ಲಿ ಪಾಯಿಂಟ್ ಸಿಗ್ತಾವತ್ತಂದ್ರ ನಾವೀಗ ಮಾರ್ಕೆಟ್ ನಾಳೆ ಇಷ್ಟು ಓಪನ್ ಆದ್ರೆ ನಮ್ಗೆ ಇಲ್ಲಿ ಫಸ್ಟ್ ಟಾರ್ಗೆಟ್ ಇಲ್ಲಿ ನಮ್ಗ ಒಂದು 70 ಎಷ್ಟು ಒಂದು ಕರೆಕ್ಟ್ ಆಗಿ ಹೇಳ್ತೀನಿ ನಿಮ್ಗೆ ಅಂದ್ರೆ 80 ಪಾಯಿಂಟ್ಗಳವರೆಗೆ ನಾವಿಲ್ಲಿ ಒಂದು ಅರ್ನ್ ಅನ್ನ ಮಾಡಬಹುದು. ಇಲ್ಲಿವರೆಗೆ ನಾವು 80 ಪಾಯಿಂಟ್ಗಳವರೆಗೆ ನಾವು ಇಲ್ಲಿ ಅರ್ನ್ ಅನ್ನ ಮಾಡಬಹುದು. ನಾವು ಈ ಕ್ಯಾಂಡಲ್ ಕೆಳಗಡೆ ನಾಳೆ ಒಂದು ಇಲ್ಲಿ ಒಂದು ಏನು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ನಾಳೆ ಸೋಮವಾರ ಇದರಲ್ಲಿ ನಾವೇನಾದ್ರ ವೀಕ್ಲಿ ಹೋಲ್ಡಿಂಗ್ ಅನ್ನ ತಗೊಂಡ್ರ ನಮ್ಗೆ ಇಲ್ಲಿ ಫಸ್ಟ್ ಟಾರ್ಗೆಟ್ ಏನೇನು ಡಿಮ್ಯಾಂಡ್ ಝೋನ್ ಹಾಕಿದಿನಲ್ಲ ಇಲ್ಲಿವರೆಗೆ ನಮ್ಗೆ ಒಂದು 80 ಪಾಯಿಂಟ್ಗಳವರೆಗೆ ಸಿಗ್ತದೆ. ಆಮೇಲೆ ನಾವು ನೆಕ್ಸ್ಟ್ ಸೆಕೆಂಡ್ ಒಂದು ಏನ್ ಟಾರ್ಗೆಟ್ ಇದೆಯಲ್ಲ ಇಲ್ಲಿ ನಾವು ಒಂದು ಏನಾದ್ರೂ ನಾವು ಇಲ್ಲಿ ಒಂದು ಸೆಲ್ ಟ್ರೇಡ್ ಅನ್ನ ತಗೊಂಡೇವಂದ್ರ ನಮ್ಗೆ ಇಲ್ಲಿ ಇದರಲ್ಲಿ ಒಳ್ಳೆ ಒಂದು 187 ಪಾಯಿಂಟ್ಗಳವರೆಗೆ ನಮ್ಮ ಇಲ್ಲಿ ಸೆಕೆಂಡ್ ಟಾರ್ಗೆಟ್ ನಲ್ಲಿ ನಮ್ಗೆ ಸಿಗ್ತದೆ. ಯಾಕಂದ್ರೆ ಈಗ ಆಲ್ರೆಡಿ ಇಲ್ಲಿ ಮಾರ್ಕೆಟ್ ಬಿದ್ದಿದೆ. ಈಗ ಹಾಗಾಗಿ ಈಗ ಸೋಮವಾರದಿಂದ ನಮ್ಗೆ ಇಲ್ಲಿ ಒಂದು 80 ಪಾಯಿಂಟ್ಗಳವರೆಗೆ
ಸಿಗ್ತದೆ ಈಗ. ಆಮೇಲೆ ಇಲ್ಲಿ ಫಸ್ಟ್ ಟಾರ್ಗೆಟ್ ಡನ್ ಆದ್ಮೇಲೆ ಸೆಕೆಂಡ್ ಟಾರ್ಗೆಟ್ ನಮ್ಗೆ ನಾವು ಇಲ್ಲಿ ಟ್ರೇಡ್ ತಗೊಂಡ್ರೆ 187 ಪಾಯಿಂಟ್ಗಳವರೆಗೆ ಇದರಲ್ಲಿ ಅರ್ನನ್ನ ಮಾಡಬಹುದು. ಇದು ಮಹೀಂದ್ರಾ ಅಂಡ್ ಮಹೀಂದ್ರಾ ಒಂದು ಸ್ಟಾಕ್ ಇದೆ. ಈ ರೀತಿಯಾಗಿ ಮಹೀಂದ್ರಾ ಈಗ ಸೋಮವಾರದಿಂದ ಶುಕ್ರವಾರದವರೆಗೆ ಈ ರೀತಿಯಾಗಿ ಒಂದು ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್ ಅನ್ನು ಇದರೊಳಗೆ ಮಾಡುವುದಿದೆ. ಅದಕ್ಕಾಗಿ ಯಾರ್ಯಾರು ನೀವು ವೀಕ್ಲಿ ಹೋಲ್ಡಿಂಗ್ ಅನ್ನ ಮಾಡ್ಬೇಕಂತ ಅಂದ್ಕೊಂಡಿರ್ತೀರಲ್ಲ, ಏನು ಬಿಗ್ನರ್ಸ್ಗಳು ಒಂದ್ ಸ್ವಲ್ಪ ಏನು ಕನ್ಫ್ಯೂಷನ್ ಇರುವವರು, ಇದೊಂದು ಒಳ್ಳೆಯ ಸ್ಟಾಕ್ ಆಗಿದೆ. ಇದರೊಳಗೆ ನೀವು ವೀಕ್ಲಿ ಹೋಲ್ಡಿಂಗ್ ಅನ್ನ ಮಾಡಬಹುದು. ಒಂದು ಒಳ್ಳೆಯ ಅಮೌಂಟ್ ಅನ್ನು ಇದರಲ್ಲಿ ನೀವು ಅರ್ನನ್ನ ಮಾಡಬಹುದು. ಅದಕ್ಕಾಗಿ ಒಂದು ವಿಡಿಯೋ ನಿಮ್ಗೆ ಏನಾದ್ರೂ ಇದರಲ್ಲಿ ಹೆಲ್ಪ್ ಆಗಿತ್ತಂದ್ರ, ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ, ಈ ವಿಡಿಯೋದಿಂದ ನಿಮ್ಗೆ ಹೆಲ್ಪ್ ಆದ್ರೆ ನಮಗೆ ಒಂದು ಲೈಕ್ ಅನ್ನು ಕೊಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.